ಬರೋಲ್ಲ. ನೀನು ನನ್ನ ಬುಟ್ಟಿಗೆ ಬಿದ್ದರು ಸಾವು ಖಂಡಿತ. ಮಾಡುವುದೆಂದರೆ ಇವಳ ಅಪ್ಪನ ಮನೆಯ ಆಸ್ತಿ ಅಂದುಕೊಂಡಿದ್ದಾಳೇನು? ಇವಳೇ ನ್ಯಾಯ ತೀರಿಬಿಡಲಿ, ಇವಳು ತೀರಿಕೊಳ್ಳಲಿ. ಹೇಳಿದ್ರೆ ಇದ್ದ ಸಂಗತಿ. ಸುಮ್ಮನೆ ಯಾಕೆ ಹೇಳ್ತಾ ಇದ್ಯಾ? ನಮ್ಮ ದೊರೆಗಳ ಕರುಣೆಯ ರೀತಿ ನಿನಗೆ ತಿಳಿಯದು. ಇನ್ನ ಈ ದುಃಖ ಬಹಳ ಹೊತ್ತು ಇರೋದು. ಸಂಜೆ ಒಳಗಡೆ ನೀನು ಸತ್ತೋಗ್ತೀಯ. ಅಯ್ಯೋ, ಇದೇನಿದು ರೀತಿ? ಬೆಳಗ್ಗೆಯಿಂದ ಊಟ ಇಲ್ಲ, ನೀರಿಲ್ಲ. ಇದೇ ತಮ್ಮ ಅಪೇಕ್ಷೆ ಆಗಿದ್ದರೆ ಸಂಜೆ ಅಷ್ಟಕ್ಕೆ ಸಾವು ಖಂಡಿತ. ತಪ್ಪಿಲ್ಲದೆ ಕೊಲ್ಲುವ ರಾಜ ಎಲ್ಲಾದ್ರೂ ಇದೆಯೇ? ಊಟಕ್ಕಾದ್ರೂ ಮನೆಗೆ ಬಿಡಿಲ್ವಾ? ಬೇಡ ಬೇಡ, ಇಲ್ಲೇ ಊಟ ಹಾಕ್ಬಿಡಿ, ಇಲ್ಲೇ ತಿನ್ಕೊಂಡು ಹೋಗ್ತೀವಿ. ದಿವಾಣರೇ, ಇವರನ್ನೇನೋ ಭೀಮನಾಮಾಸಿಯ ಊಟಕ್ಕೆ ಕರೆದಿದ್ದೇವೆಂದು ಅಂದುಕೊಂಡಿದ್ದಾರೇನು? ನಾವು ಇಲ್ಲಿ ಸಾವಿನ ಸಮಸ್ಯೆ ಬಿಡಿಸುತ್ತಿರುವಾಗ ಇವರಿಗೆ ಊಟದ ಚಿಂತೆ. ಹೇಳಿದ್ದ ಸಂಗತಿ. ಹೇ ಹೆಂಗಸೆ, ಈ ಕಳ್ಳಿಯ ಗಂಡನ ಮರಣಕ್ಕೆ ಕಾರಣ ಆಗಿರುವೆ ನೀನು. ಅದ್ಯಾವಾಗ್ಲೇ ನನ್ ಸೋತು ಪ್ರತಿಮಾತ್ಸರ ಬೇಡ. ಕಳ್ಳ ಸತ್ತು ಹೋಗಿದ್ದಾನೆ. ಉಳ್ಳೂರ ಮುಖ ನೋಡುವ ನನಗೆ ಈ ಕಳ್ಳನ ಸಂಬಂಧ ಎಲ್ಲಿಂದ? ನಾನು ಇವನನ್ನ ಮೀಟ್ ಕೂಡ ಮಾಡಿಲ್ಲ. ಕಿಲ್ ಮಾಡೋದಾದ್ರು ಹೇಗೆ? ಕಿಲ್ ಮಾಡಕ್ಕೆ ನೀಟಾಗಿ ಮಾಡು. ನ್ಯಾಯಾಲಯದಲ್ಲಿ ಬೇಕಾಗಿದ್ದು ಸಾಕ್ಷಿ ಮಾತ್ರ. ಸಂಗತಿ ಆಗ್ಲಿ ಆಗಲಿ ಅದನ್ನು ತಿಳಿಯುವುದು ಹೇಗೆ? ನಾನ್ ಕುಂತೆ ಅಂತ ಈ ಕಳ್ಳಿ ಹೇಳ್ತಾರೇನೋ? ಅಯ್ಯೋ ನಮ್ಮವ್ವ, ನಂಗೆ ಯಾಕೆ ಹೆಣ್ಣಿನ ಮಗು? ಏ ಕಳ್ಳಿ, ಅಕ್ಕ ಅವ್ವ ಅಂತ ಹೇಳಿ ಇಲ್ಲದ ಸಂಬಂಧ ಜೋಡಿಸ್ಬೇಡ. ಇಲ್ಲಿರುವ ಯಾವ ಗಂಡಸು ನಾನ್ ಬಂದಿದ್ದು ಅಂತ ಹೇಳ್ತಾ ಇರೋದು? ಇಲ್ಲಿರುವ ಎಲ್ಲ ಗಂಡಸರಲ್ಲಿ ಈ ಗೃಹಸ್ಥೊಬ್ರೆ ಸ್ವಲ್ಪ ಡೀಸೆಂಟ್ ಆಗಿ ಕಾಣ್ತಾ ಇರೋದು. ಈ ಉಪ್ಪಾರ ಯಾಕಯ್ಯ ಬೆದರಿದ್ರಾ? ಹೇಳಯ್ಯ, ಬಾಯಿ ಬಿಚ್ಚಿ ಸ್ವಲ್ಪ ಹೇಳೋ. ಏನು ಈ ತಪ್ಪನ್ಸುತ್ತೆ? ಈ ಕಳ್ಳ ಸಾಕ್ಷಿ ಹೇಳ್ತಾನೇನೋ? ಕಂಡವರಿಗೆ ಗಂಡಂತೆ ಮಾತನಾಡಿದರೆ ಫಾಸಿಯ ಮುಂಚೆ ಬೇರೆ ಎರಡು ಶಿಕ್ಷೆ ಕೊಡಬೇಕಾದಿತ್ತು. ಹಾಗಾದ್ರೆ ಅಲ್ಲ, ಸಾಕ್ಷಿಯಿಂದ ಕೂಡಲೇ ಅದನ್ನ ನೀವು ನಿಜ ಅಂತ ತಿಳಿದ್ಬಿಟ್ರೆ ಹೇಗೆ? ಸುಳ್ಳೆನ್ನ ಬೇಕಾದರೂ ಸಾಕ್ಷಿಯೇ ಬೇಕು. ಇಷ್ಟಾಗಿ ಈ ಉಪ್ಪಾರನಿಗೆ ಸುಳ್ಳು ಹೇಳಿಯಾನು? ಈ ಉಪ್ಪಾರನ ಕೆಲಸವೇ ಬೇರೆ, ನಿನ್ನ ಕೆಲಸವೇ ಬೇರೆ. ಇವನದು ಮಾರ್ನಿಂಗ್ ಶಿಫ್ಟ್, ಇವಳದು ನೈಟ್ ಶಿಫ್ಟ್. ಇವನದು ಮನೆ ಕಟ್ಟುವ ಕೆಲಸ, ನಿನ್ನದು ಮನೆ ಮುರಿಯುವ ಕೆಲಸ. ಇವನು ಕಂಡದನ್ನು ಕಂಡ ಹಾಗೆ ಹೇಳಿರುವುದರಿಂದಲೇ ನೀನು ಕೆಂಡದಲ್ಲೇ ಸಿಟ್ಟು ಗೆದ್ದಿರುವೆ. ಇದರಿಂದಲೇ ನೀನು ಅಪರಾಧಿ ಎಂದು ಪ್ರಮಾಣವಾಗುತ್ತದೆ. ಕೊಲ್ಲಬೇಕನ್ನೋರಿಗೆ ಕಂಡದ್ದು ಕಾಣದ್ದು ಎರಡು ಪ್ರಮಾಣವೇ. ಅದಿರಲಿ, ಇವನು ಹೇಳುವುದಾದರೂ ಏನು? ಉಪ್ಪಾರ ಹೇಳೋ. ಬೇರೆ ಏನ್ ಹೇಳೋದು? ಈ ಕಳ್ಳನ ಮರಣಕ್ಕೆ ಇವಳೇ ಕಾರಣ ಇರಬೇಕು. ಆಯ್ತು ಇಲ್ವೋ? ದೊರೆಗಳೇ, ಇಷ್ಟರಿಂದಲೇ ನನ್ನ ಅಪರಾಧಿ ಎಂದು ಸಿದ್ಧವೇ? ದಿವಾಳರೇ, ಹೆಂಗಸಿನ ನಾಲಿಗೆ ಬಲು ಚುರುಕು. ಇವಳು ಅಪರಾಧಿಯಾಗಿರುವುದೆಂದರೆ ತಪ್ಪನ್ನು ಸಾಧಿಸಿಕೊಳ್ಳುತ್ತಿದ್ದಾಳೆ. ಇಲ್ಲದಿದ್ದರೆ ದೊಂಗು ಪಡೆದು ಸತ್ತಂತೆ ಇರುತ್ತಿದ್ದಳು. ಹೇಳಿರಿ ನಿಜ ಸಂಗತಿ. ಹೇ, ಕಳ್ಳಿಯನ್ನು ಮದುವೆ ಆಗಿಯೋ ಇಲ್ಲ ಸಾಧ್ಯವೋ? ಲೋಕಾಯುಕ್ತ ನ್ಯಾಯ ಏನಂದೆ? ಏನಾದ್ರೂ ಹೇಳೆ, ಒಳ್ಳೆ ನ್ಯಾಯ. ನಾನು ಅದೇ ಅಂದೆ. ನಾವು ಒಪ್ಪೋದಿಲ್ಲ, ನಾನು ಒಪ್ಪೋದಿಲ್ಲ. ಹಾಗಾದ್ರೆ ಈ ಕಳ್ಳಿ ಉಪವಾಸ ಸಾಯಿ, ನೀನು ಶೂಲಕ್ಕೇರಿಸತ್ತು. ಆಯ್ತು, ಇದ್ದ ನ್ಯಾಯದಲ್ಲಿ ಅನ್ಯಾಯ ಮಾಡಲು ನಮಗೆ ಬರುವುದಿಲ್ಲ. ಹೇ ಕೊತ್ವಾಲ, ಈ ಉಪ್ಪಾರನನ್ನು ಗೃಹಸ್ಥರನ್ನು ಮನೆಗೆ ಕಳಿಸಿ ಬಾ. ದಿವಾಂಡ್ರೆ ಗೋಡೆ ಗೊತ್ತಿಗೇನು? ಇವಳು ಸತ್ತು ಮಣ್ಣಾದಳೆಂದರೆ ಅದೇ ಮಣ್ಣಿನಿಂದ ಈ ಕಳ್ಳಿ ಗೋಡೆ ಕಟ್ಟಿಸಿಕೊಡುವಳು. ಇಲ್ಲವೇ ಇವರಿಬ್ಬರು ಕೂಡಿ ಬಾಳ್ವೆ ಮಾಡೋದಿದ್ದರೆ ಅವರೇ ಗೋಡೆ ಕಟ್ಟಿಸಿಕೊಡುವರು. ಹೋಗು ಹೋಗು, ಗೃಹ ಪ್ರವೇಶ ಹೋಮ ಮಾಡಿಸಿ ಸಂತೋಷವಾಗಿರೋ. ಬೇಡ, ನನ್ ಮುಂಜಾವಿನ ಕೂಲಿ ಕುಂಬಳಿ. ಅಯ್ಯೋ, ಪ್ರಾಣ ಸಂಕಟದಿಂದ ಪಾರಾದೆ ಅಂತ ಮನೆಗೆ ಹೋಗಿ ಸತ್ಯನಾರಾಯಣ ಪೂಜೆ ಮಾಡಿಸಿ ಸ್ವಲ್ಪ ಜಾಸ್ತಿನೇ ಪ್ರಸಾದನ ಅರಮನೆಗೆ ಕಳಿಸು ಶಂಭುಲಿಂಗ. ಹೇ ತತ್ವಾಲ, ಇವರಿಬ್ಬರನ್ನು ಒಪ್ಪಳೆದೇವರು. ನಡೆಯಲೇ. ಅಯ್ಯೋ, ಈಗೇನ್ ಮಾಡೋದೆ? ಲೇಡೀಸ್ ಸಿಗಾಕೊಂಡ್ಬಿಟ್ವಲ್ಲ. ಅದೇ, ನೀನೇನಾದ್ರು ಐಡಿಯಾ ಮಾಡು. ನನ್ನನ್ನು ಬದುಕಿಸು, ನೀನು ಬಚಾವ್ ಆಗು.
ಏನೋ ಗುಸುಗುಸು ಶುರು ಹೊತ್ಕೊಂಡಾಗಿದೆ. ಒಳ್ಳೆ ಮಾತಿಂದ ಮದುವೆ ಆಗ್ತಿರೋ ಇಲ್ವೋ? ಇದೊಳ್ಳೆ ಕಥೆ ಆಯ್ತಲ್ಲ. ಯಜಮಾನನ್ ಕೇಳಿದ್ರೆ ಯಜಮಾನ್ತಿಯನ್ ಗಂಟಾಗ್ತಿದ್ದೀರಾ? ಸತ್ತಿರೋದು ಜೆಂಟ್ಸು, ಅವನಿಗಾಗಿ ಸಾಯೋಳು ಲೇಡೀಸು. ಇದೆಂಥ ರಾಜ್ಯ? ರಾಜ್ಯದ ಟೀಕೆ ಮಾಡಬೇಡ. ಪ್ರಸಂಗ ಬಂದರೆ ನಾವು ಪ್ರಾಣ ಕೊಡಲು ಸಿದ್ಧ. ನಾನು ಕೊಡಲು ಸಿದ್ಧ. ಹಾಗೆ ಮಾಡಬಹುದಲ್ಲ. ರಾಜರು ಪ್ರಜೆಗಳ ಪ್ರಾಣ, ಪ್ರಜೆಗಳ ಪ್ರಾಣ ಹೋದ್ರೆ ರಾಜರು ಪ್ರಾಣ ಬಿಡಬೇಕು ತಾನೇ? ಹಾಗೆ ಮಾಡಿದರೆ ನಾವು ಗಳಿಗೆ ಗೊಂಬೆ ಸಾಯಬೇಕಾದಿತ್ತು. ದೇವಾಣರೇ, ಈ ಸೋಕ್ಲಾಡಿ ಹೇಳುವುದು ಸರಿಯಾಗಿಯೇ ಇದೆ. ಸಿಕ್ಕ ಇಬ್ಬರನ್ನು ಸುಮ್ಮನೆ ಬಿಟ್ಟು ಬಿಟ್ಟೆವಲ್ಲ, ಒಳ್ಳೆ ಪೇಚಾಯಿತಲ್ಲ. ಪೇಚೇನು? ಗಂಡಸಿಗಾಗಿ